ನಮಸ್ತೆ. 8/5/2025 ಗುರುವಾರ ಶುಕ್ಲ ಪಕ್ಷ. ಇವತ್ತು ಏಕಾದಶಿ ಇದೆ, ಮಧ್ಯಾಹ್ನ 12:30ವರೆಗೂ. ಆನಂತರ ದ್ವಾದಶಿ. ನಕ್ಷತ್ರ ಇವತ್ತು ಉತ್ತರ ನಕ್ಷತ್ರ. ಇದನ್ನು ಉತ್ತರ ಫಾಲ್ಗುಣಿ ಅಂತಲೂ ಅಂತಾರೆ. ಉತ್ತರ ನಕ್ಷತ್ರ ರಾತ್ರಿ 9:06:11 ಶುಭವಾಗಿದೆ. ನೆಕ್ಸ್ಟ್ ನಕ್ಷತ್ರ ಬರೋದು ಹಸ್ತ ನಕ್ಷತ್ರ. ಅದು ಕೂಡ ಅಷ್ಟೊಂದು ದೋಷವಿಲ್ಲ. ಆದರೆ ಆರೋಗ್ಯದ ಕಡೆ ಕ್ಷೀಣಿಸಿರುವವರು ಸ್ವಲ್ಪ ಸರಿಯಾಗಿ ಮೇಂಟೈನ್ ಮಾಡಿಕೊಳ್ಳಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಒಂದು ವಿಶೇಷ ಏನು ಅಂತಂದರೆ ಬುಧ ಜಯಂತಿ. ಬುಧ ಗ್ರಹ ಶಾಂತಿ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ. ಯಾರ ಜಾತಕದಲ್ಲಿ ಬುಧನು ಸುಟ್ಟೋಗಿದೆಯೋ ಅಥವಾ ಸ್ಥಾನಮಾನ ಇಲ್ಲವೋ, ಅಂದರೆ ಮೀನರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಇರುತ್ತದೋ ಅವರೆಲ್ಲ ಬುಧಗ್ರಹ ಶಾಂತಿ ಮಾಡಿ. ಯಾರೆಲ್ಲ ವಿದ್ಯೆಯಲ್ಲಿ ಸ್ವಲ್ಪ ಭಯವಾಗಿರುವವರೆಲ್ಲ ಬುಧಗ್ರಹ ಪೂಜೆ ಮಾಡಿ. ಸೋದರ ಮಾವನಿಂದ ಒಳ್ಳೆಯದಾಗಬೇಕು ಅಂದರೆ ಬುಧಗ್ರಹ ಪೂಜೆ ಮಾಡಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಅದಕ್ಕೂ ಮುಂಚೆ ನೋಡಬೇಕು ಅಂತಂದರೆ ಬೆಳಗ್ಗೆಯಿಂದ ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಉಂಟು. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಗಮನ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದಗಳಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಗಮನ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಬೆಳಗ್ಗೆ 5:56 7:39 ಉತ್ತರ ನಕ್ಷತ್ರ 2ನೇ ಪಾದ. ಆನಂತರ 7:39 ಮೇಲೆ ಮಧ್ಯಾಹ್ನ 2:22 ಉತ್ತರ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 9:06 ಉತ್ತರ ನಕ್ಷತ್ರ 4ನೇ ಪಾದ. ರಾತ್ರಿ 9:06 ಬೆಳಗಿನ ಜಾವ 3:51 ಹಸ್ತ ನಕ್ಷತ್ರ 1ನೇ ಪಾದ. ಆನಂತರ ಲಾಸ್ಟಲ್ಲಿ ಅಂದರೆ ಲೇಟ್ ನೈಟ್ 3:51 AM ಹಸ್ತ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ಹಸ್ತ ನಕ್ಷತ್ರ ಇರುತ್ತದೆ. ಅಂದರೆ 9ನೇ ತಾರೀಕುವರೆಗೂ ಹಸ್ತ ನಕ್ಷತ್ರ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳಿಗೆ ಬರೋಣ. 100% ಶುಭ ಸಮಯ, 100% ಅಶುಭ ಸಮಯಗಳನ್ನ ನೋಡೋಣ. 7:32 10:08 ಬೆಳಗ್ಗೆ ಅಲ್ಲಿಯವರೆಗೂ ಶುಭ ಸಮಯ. 11:02 ಮಧ್ಯಾಹ್ನ 1:49 ಶುಭ ಸಮಯ. ಮಧ್ಯಾಹ್ನ 3:28 ಸಂಜೆ 6:56 ಶುಭ ಸಮಯ. ರಾತ್ರಿ 9:28 ಶುಭ ಸಮಯ. 100% ಅಶುಭ ಸಮಯಗಳನ್ನ ನೋಡೋಣ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. 5:56 AM 7:31 ಯಮಕಂಡ ಕಾಲ. 10:10 11 ಗಂಟೆವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 1:51 3:26 ಮಧ್ಯಾಹ್ನದವರೆಗೂ ರಾಹು ಕಾಲ. ಸಂಜೆ 6:58 ರಾತ್ರಿ 9:06 ಮೃತ್ಯು. ಇನ್ನೂ ಮೃತ್ಯು ಮುಗುದಿಲ್ಲ, ಅಷ್ಟರಲ್ಲೇ ರಾತ್ರಿ 8:01 9:26 ವಿಷಕಾಲವು ಸೇರುತ್ತದೆ. ಹಂಗಾಗಿ ಈ ಸಮಯವೇ ಅಧಿಕವಾದ ದೋಷ ಕೊಡೋದು. ರಾತ್ರಿ 8 9:26 ಅಧಿಕ ದೋಷವಿದೆ. ಹೀಗಾಗಿ ಇವತ್ತಿನದಲ್ಲಿ ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡಿ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ರಾತ್ರಿಯವರೆಗೂ ವಿಪತ್ತು ಉಂಟು, ಆದರೂ ಶತ್ರು ಕಾಟವಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಸಂಪತ್ತು, ಶತ್ರುನಾಶ, ಹಂಗಾಗಿ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ ಅಂದರೆ ವೃಷಭ ರಾಶಿಯವರಿಗೆ ಜನ್ಮತಾರೆ, ಶತ್ರುನಾಶ, ಆದ್ದರಿಂದ ಸ್ವಲ್ಪ ಗಮನ. ಕೃತಿಕಾ ನಕ್ಷತ್ರ ಇದರಲ್ಲಿ ಮೇಷರಾಶಿ ವೃಷಭ ರಾಶಿ 2 ಬರುತ್ತದೆ. ಅದೇ ಮೇಷರಾಶಿ ಆದರೆ ಇವತ್ತಿನ ದಿನ ಪ್ರಕಾರ ಜನ್ಮತಾರೆ ಅಂತಂದಿವಿ ಮತ್ತು ಶತ್ರುನಾಶ ಅಂತಂತೀವಿ. ಇದೇ ಕೃತಿಕಾ ನಕ್ಷತ್ರ 2ನೇ ಪಾದ 3, 4 ವೃಷಭ ರಾಶಿ ಆದರೆ ಅದನ್ನೂ ಜನ್ಮ ನಕ್ಷತ್ರವೇ, ಆದರೂ ಕಾರ್ಯ ವಿಘ್ನಗಳು ಉಂಟು, ಗಮನ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರ ತಾರೆ, ಕಾರ್ಯ ವಿಘ್ನಗಳೆಲ್ಲ ಉಂಟು. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ವೃಷಭ ರಾಶಿ ಮಿಥುನ ರಾಶಿ ಅಂತ 2 ಬರುತ್ತದೆ. ಮಿತ್ರ ಸ್ವಲ್ಪ ಕಾರ್ಯ ವಿಘ್ನ. ಅದೇ ಹಿರಿಯರಿಂದಲೂ ಮಿತ್ರರಿಂದಲೂ ಸಹಾಯ ಪಡೆದು ನಿಮ್ಮ ಕಾರ್ಯಗಳನ್ನು ಜಯವಾಗಿ ಮಾಡ್ಕೋಬೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ, ಒಂದು ರೀತಿಯಲ್ಲಿ ಅದೃಷ್ಟ ದಿನ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ ಇವತ್ತು ರಾತ್ರಿವರೆಗೂ, ಗಮನ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲವಿದೆ, ಇದೆಲ್ಲ ರಾತ್ರಿಯವರೆಗೂ.
ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಸಾಧಕ ತಾರೆ ಇದೆ ಮತ್ತು ಇದು 1ನೇ ಪಾದವಾಗಿ ಸ್ವಲ್ಪ ಗಮನ ಕೊಟ್ಟರೆ ಸಾಕು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಶುಭವಲ್ಲ, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ನೂತನ ಕಾರ್ಯಗಳು ಮಾಡೋಕ್ಕೋದರೆ ಮಾತ್ರ ಎಚ್ಚರವಾಗಿರಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯ ದ್ರವ್ಯ ಲಾಭವೆಲ್ಲ ಉಂಟು. ಮಖ ನಕ್ಷತ್ರ ಸಿಂಹರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಒಳ್ಳೆಯ ದಿನವಲ್ಲ. ಒಂದು ಕೇಡು ಸತಿ ಯೋಚನೆ ಮಾಡಿ. ಲಾಭ ಬರುವಂಥದ್ದು ಖಚಿತ ಅಂತಂದರೆ ಮಾಡಬಹುದು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತು ಮತ್ತು ಧನಹಾನಿ. ಒಂದು ಕಡೆ ಸಂಪತ್ತು ಅಂತಿದೆ, ಇನ್ನೊಂದು ಕಡೆ ಧನಹಾನಿ ಇದೆಯಲ್ಲ ಅಂತ ಯೋಚನೆ ಮಾಡಬೇಡಿ. ಕೈಗೆ ಬರೋದನ್ನು ಅಥವಾ ಭದ್ರವಾಗಿ ಇಟ್ಟಿರೋದನ್ನು ಭದ್ರವಾಗಿ ನೋಡಿಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಧನಹಾನಿ. ಅಷ್ಟೊಂದು ಹೇಳ್ಕೊಳ್ಳುವಂತೆ ದಿನವಿಲ್ಲ, ದೇವರ ಪೂಜೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಶುಭಕರವಾಗಿರುವ ದಿನವಿದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಶರೀರ ಸುಖ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಮಿತ್ರಧಾರೆ, ಸ್ವಲ್ಪ ವ್ಯಯ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಧನವ್ಯಯವಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲ, ಧನವ್ಯಯವೆಲ್ಲ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೂ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಇಷ್ಟಾರ್ಥ ಸಿದ್ಧಿ ಉಂಟು. ಆದರೂ ಕೆಲವು ಕಾರ್ಯಗಳನ್ನು ಆಲೋಚನೆ ಇಲ್ಲದೆ ಮಾಡಬೇಡಿ, ಥಿಂಕ್ ಮಾಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯವಿದೆ, ಅನುಕೂಲವಿದೆ, ಶುಭ ದಿನವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತು ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ, ಶುಭ ದಿನವಾಗಿದೆ ಇದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಹಂಗಾಗಿ ನಕ್ಷತ್ರ ಪೂಜೆ ಮಾಡಿಕೊಳ್ಳಿ. ಯಾರು ಬಡವರಿಗೆ ನಿಮ್ಮಿಂದ ಆಗುವ ಸಹಾಯ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಕಾರ್ಯ ತಡೆಗಳೆಲ್ಲ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಕಾರ್ಯತಡೆ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ನಿಮಗೂ ಅದೇ ರೀತಿಯಲ್ಲಿ ಶುಭವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ಟೆನ್ಷನ್ನ ಬಿಟ್ಟುಬಿಡಿ, ಆರಾಮಿರಿ, ಕಾರ್ಯಗಳು ತಾನೇ ಆಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಆದರೂ ರೋಗ ವೃದ್ಧಿಯೂ ಇದೆ, ಆದ್ದರಿಂದ ಹೆಚ್ಚಾಗಿ ಗಮನ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಸುಖ, ಅಭಿವೃದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು, ಆದ್ದರಿಂದ ಪರವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿಯೂ ಸ್ವಲ್ಪ ತೊಂದರೆ ಕೊಡುವ ದಿನವಿದು, ಎಚ್ಚರವಾಗಿ ನೋಡಿಕೊಂಡು ಮಾಡಿ. ರೇವತಿ ನಕ್ಷತ್ರ ಮೀನರಾಶಿ, ಆರೋಗ್ಯ, ಸುಖಾಭಿವೃದ್ಧಿ ಎಲ್ಲವೂ ಉಂಟಾಗುತ್ತದೆ. ಇಷ್ಟೆಲ್ಲ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.